ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೆಟ್ರೋಮ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಈ ಆಟ ನಿಮಗೆ ಗೀಳಾಗಿ ಪರಿಣಮಿಸಬಹುದು ಅಥವಾ ಆರ್ಥಿಕವಾಗಿ ಅಪಾಯಕಾರಿಯಾಗಬಹುದು. ಜವಾಬ್ದಾರಿಯಿಂದ ಆಟ ಆಡಿ. ನಾನಿವಾಗ ತೀನ್ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ IPL ಬೆಟ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಇಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ಗೆಸ್ ಮಾಡೋದ್ರ ಮೂಲಕ ಈ ಆ್ಯಪಲ್ಲಿ ಮನಿನ ಅರ್ನ್ ಮಾಡ್ತಾ ಹೋಗ್ಬೋದು. ನಾನು ನೆನ್ನೆ ನಡೆದ IPL ಮ್ಯಾಚಲ್ಲಿ ಬೆಟ್ ಮಾಡಿ ವಿನ್ ಆಗಿದೆ. ನಾವು ಈ ಆ್ಯಪಲ್ಲಿ ಯಾವುದಾದ್ರು ತಂಡದ ಮೇಲೆ ಬೆಟ್ ಮಾಡಿ ವಿನ್ ಆದಾಗ ಅಮೌಂಟ್ ಇಮೇಲ್ ಮುಖಾಂತರ ಬರುತ್ತೆ. ನಾವು ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವಿಲ್ಲಿ ಗಮನಿಸ್ಬೋದು, ನನ್ನ ವ್ಯಾಲೆಟ್ನ ಬ್ಯಾಲೆನ್ಸ್ 431 ರೂಪಾಯಿ ಇದೆ. ನಿಮಗೆ ಇಲ್ಲಿ ಇಮೇಲ್ ಆಪ್ಷನಲ್ಲಿ ಶೋ ಆಗ್ತಾ ಇರ್ಬೋದು, ನ್ಯೂ ಇಮೇಲ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ಗಮನಿಸ್ಬೋದು, IPL ರಿಸಲ್ಟ್ ಯು ಗಾಟ್ 300 ರೂಪೀಸ್ ಇನ್ ದಿ ಮ್ಯಾಚ್ ಬಿಟ್ವೀನ್ ರಾಜಸ್ಥಾನ್ ರಾಯಲ್ಸ್ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಆನ್ 7:30 PM 22 ಏಪ್ರಿಲ್. ರಾಜಸ್ಥಾನ್ ರಾಯಲ್ಸ್ ಓನ್ ದಿ ಮ್ಯಾಚ್. ನಾನು ರಾಜಸ್ಥಾನ್ ರಾಯಲ್ಸ್ ಮೇಲೆ 200 ರೂಪೀಸ್ ಬೆಟ್ಟನ್ನು ಮಾಡಿದ್ದೆ ಹಾಗೂ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗಿದ್ದರಿಂದ ನನಗೆ ಅಮೌಂಟ್ ಬಂದಿದೆ. ಓಕೆ, ಇವಾಗ ನಾವು ಕಲೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ 300 ರೂಪೀಸ್ ಕಲೆಕ್ಟ್ ಆಗಿದೆ. ಈ ರೀತಿ ನಾವು ಯಾವ ತಂಡದ ಮೇಲೆ ಬೆಟ್ ಮಾಡಿದಾಗ ಆ ತಂಡ ವಿನ್ ಆಯಿತು ಅಂತಂದರೆ ನಮಗೆ ಈ ರೀತಿ ಅಮೌಂಟ್ ಬರುತ್ತೆ. ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವಿಲ್ಲಿ ಗಮನಿಸ್ಬೋದು, ನನ್ನ ವ್ಯಾಲೆಟ್ನ ಬ್ಯಾಲೆನ್ಸ್ 731 ರೂಪೀಸ್ ಆಗಿದೆ. ಓಕೆ ಫ್ರೆಂಡ್ಸ್, ನಾನಿವಾಗ ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಯಲ್ಲಿ IPL ಆಪ್ಷನ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋಣ. ಇವತ್ತಿನ ಮ್ಯಾಚ್ ನೋಡೋದಾದರೆ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಇಂದು ಸಂಜೆ 7:30ಕ್ಕೆ ಚೆನ್ನೈನ ಹೋಮ್ ಗ್ರೌಂಡಲ್ಲಿ ನಡೆಯುತ್ತೆ. ನಾವು ಈ ಮ್ಯಾಚಲ್ಲಿ ಬೆಟ್ ಮಾಡೋದಕ್ಕೂ ಮೊದಲು ಇವೆರಡು ತಂಡಗಳನ್ನ ಕಂಪೇರ್ ಮಾಡಿ ನೋಡೋಣ. ಆವಾಗ ಯಾವ ತಂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ತಿಳಿತಾ ಹೋಗುತ್ತೆ. IPLನ 39ನೇ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ನಡುವೆ ಇಂದು ಸಂಜೆ 7:30ಕ್ಕೆ ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಈ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ತಿಳಿತಾ ಹೋಗೋಣ. ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿದ್ದು, ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಇದು ಹೆಚ್ಚಿನ ಅನುಕೂಲ ಆಗಲಿದೆ. ಕಳೆದ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ನ ಆ್ಯಾವ್ರೇಜ್ ಟೋಟಲ್ ಸ್ಕೋರ್ ಬಂದು 159, ಹಾಗೆ ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು 174. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 60% ತಂಡಗಳು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿವೆ. ಹಾಗೆ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 60% ತಂಡಗಳು ವಿನ್ ಆಗಿವೆ. ಹಾಗೆ ಇವೆರಡು ತಂಡಗಳ ಹೆಡ್ ಟು ಹೆಡ್ಡನ್ನು ಗಮನಿಸೋದಾದರೆ ಕಳೆದ 2 ವರ್ಷಗಳಲ್ಲಿ ಇವೆರಡು ತಂಡಗಳು 3 ಬಾರಿ ಮುಖಾಮುಖಿಯಾಗಿವೆ. ಅದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 1 ಬಾರಿ ವಿನ್ ಆಗಿದ್ದರೆ ಲಕ್ನೋ ಸೂಪರ್ ಜೈಂಟ್ಸ್ 1 ಬಾರಿ ವಿನ್ ಆಗಿದೆ. ಹಾಗೆ 1 ಬಾರಿ ನೋ ರಿಸಲ್ಟ್ ಆಗಿದೆ. ಹಾಗೆ ಪಾಯಿಂಟ್ಸ್ ಟೇಬಲನ್ನು ನೋಡೋದಾದರೆ ಚೆನ್ನೈ ಸೂಪರ್ ಕಿಂಗ್ಸ್ 7 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 4 ಪಂದ್ಯಗಳಲ್ಲಿ ವಿನ್ ಆಗಿದೆ ಹಾಗೂ 3 ಪಂದ್ಯಗಳಲ್ಲಿ ಸೋತಿದೆ. ಈ ಮೂಲಕ 8 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ 4ನೇ ಸ್ಥಾನದಲ್ಲಿದೆ. ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ 7 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 4 ಪಂದ್ಯಗಳಲ್ಲಿ ವಿನ್ ಆಗಿದೆ ಹಾಗೂ 3 ಪಂದ್ಯಗಳಲ್ಲಿ ಸೋತಿದೆ. ಈ ಮೂಲಕ ಈ ತಂಡವು ಕೂಡ 8 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಹಾಗೆ ಇವೆರಡು ತಂಡಗಳ ರೀಸೆಂಟ್ ಫಾರ್ಮನ್ನು ನೋಡೋದಾದರೆ ಚೆನ್ನೈ ಸೂಪರ್ ಕಿಂಗ್ಸ್ ಕಳೆದ 5 ಪಂದ್ಯಗಳಲ್ಲಿ 2 ಪಂದ್ಯಗಳಲ್ಲಿ ವಿನ್ ಆಗಿದೆ. ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ಕಳೆದ 5 ಪಂದ್ಯಗಳಲ್ಲಿ 3 ಪಂದ್ಯಗಳಲ್ಲಿ ವಿನ್ ಆಗಿದೆ. ಹಾಗೆ ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ ಚೆನ್ನೈ ಸೂಪರ್ ಕಿಂಗ್ಸ್ 45% ವಿನ್ನಿಂಗ್ ಚಾನ್ಸಸ್ ಇದ್ದರೆ ಲಕ್ನೋ ಸೂಪರ್ ಜೈಂಟ್ಸ್ 55% ವಿನ್ನಿಂಗ್ ಚಾನ್ಸಸ್ ಇದೆ. ಓಕೆ ಫ್ರೆಂಡ್ಸ್, ನಾನಿವಾಗ ಮತ್ತೆ ತೀನ್ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆ IPL ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಾವಿವಾಗ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಎರಡೂ ತಂಡಗಳನ್ನ ಕಂಪೇರ್ ಮಾಡಿ ನೋಡಿದ್ದೀವಿ. ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ ಎರಡೂ ತಂಡಗಳು ಕೂಡ ಈಕ್ವಲ್ ಆಗಿವೆ. ನಾನು ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಬೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ರೀಸನ್ ಕೊಡೋದಾದರೆ ಚೆನ್ನೈ ಸೂಪರ್ ಕಿಂಗ್ಸ್ ತನ್ನ ಹೋಮ್ ಗ್ರೌಂಡಲ್ಲಿ ಈ ಮ್ಯಾಚನ್ನು ಆಡ್ತಾ ಇರೋದು. ನಿಮಗೇನಾದರೂ ಲಕ್ನೋ ಸೂಪರ್ ಜೈಂಟ್ಸ್ ವಿನ್ ಆಗೋ ಚಾನ್ಸಸ್ ಇದೆ ಅಂತ ಅನಿಸಿದ್ರೆ ನೀವು ಆರಾಮಾಗಿ ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ ಬೆಟ್ ಮಾಡ್ತಾ ಹೋಗಿ. ಇವಾಗಿನ ಸ್ಟ್ಯಾಂಡ್ ಇನ್ ರೇಟ್ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ 1000 ರೂಪೀಸ್ ಬೆಟ್ ಮಾಡಿದ್ರೆ ನಮಗೆ ಚೆನ್ನೈ ಸೂಪರ್ ಕಿಂಗ್ಸ್ ವಿನ್ ಆದರೆ 1530 ರೂಪಾಯಿ ರಿಟರ್ನ್ ಆಗುತ್ತೆ. ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ 1000 ರೂಪೀಸ್ ಬೆಟ್ ಮಾಡಿದ್ರೆ ಇವಾಗಿನ ಸ್ಟ್ಯಾಂಡ್ ಇನ್ ರೇಟ್ ಪ್ರಕಾರ ನಮಗೆ ಲಕ್ನೋ ಸೂಪರ್ ಜೈಂಟ್ಸ್ ವಿನ್ ಆದರೆ 2510 ರೂಪಾಯಿ ಅಮೌಂಟ್ ಬರುತ್ತೆ. ಈ ಸ್ಟ್ಯಾಂಡ್ ಇನ್ ರೇಟ್ ಅನ್ನೋದು ಚೇಂಜ್ ಆಗ್ತಾನೆ ಇರುತ್ತೆ. ಮ್ಯಾಚ್ ಸ್ಟಾರ್ಟ್ ಆಗಿ ಈ ಬೆಟ್ಟಿಂಗ್ ಆಪ್ಷನ್ ಕ್ಲೋಸ್ ಆಗೋ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ಮೊದಲೆಲ್ಲ ಮ್ಯಾಚ್ ಸ್ಟಾರ್ಟ್ ಆದ ಕೂಡಲೇ ಬೆಟ್ಟಿಂಗ್ ಆಪ್ಷನ್ ಕ್ಲೋಸ್ ಆಗ್ತಾಯಿತ್ತು. ಆದರೆ ಇವಾಗ ಪವರ್ ಪ್ಲೇ ಮುಗಿಯೋವರೆಗೂ ಕೂಡ ಬೆಟ್ಟಿಂಗ್ ಆಪ್ಷನ್ ಆನ್ ಆಗಿರುತ್ತೆ. ಆದ್ದರಿಂದ ನೀವು ಮ್ಯಾಚ್ ಸ್ಟಾರ್ಟ್ ಆಗಿ ಒಂದು 6 ಓವರ್ ಮ್ಯಾಚ್ ನೋಡಿಕೊಂಡು ಆಮೇಲೆ ಬೆಟ್ ಮಾಡ್ತಾ ಹೋಗಿ. ಇದರಿಂದ ನಿಮಗೆ ಯಾವ ತಂಡ ಗೆಲ್ಲುತ್ತೆ ಅಂತ ಗೆಸ್ ಮಾಡೋದು ಒಂದು ಸ್ವಲ್ಪ ಈಸಿ ಆಗ್ಬೋದು. ನಾನು ಇವಾಗಲೇ ಬೆಟ್ ಮಾಡ್ತಾಯಿಲ್ಲ, ಆದರೆ ನಾನು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಹಾಗೆ ನಾನು ಬೆಟ್ ಮಾಡೋದಕ್ಕೂ ಮೊದಲು ಯಾವ ತಂಡಕ್ಕೆ ಬೆಟ್ ಮಾಡ್ತೀನಿ ಅಂತ ಅನ್ನೋದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವಿನ್ನೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಇವಾಗಲೇ ಹೋಗಿ ಜಾಯ್ನ್ ಆಗಿ. ಹಾಗೆ ಯಾರಿಗೆಲ್ಲ ಈ ಆ್ಯಪಲ್ಲಿ ಬೆಟ್ಟಿಂಗ್ ಆಡೋದಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಈ ಕೂಡಲೇ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಗೇಮ್ ಪ್ಲೇ ಮಾಡ್ತಾ ಹೋಗ್ಬೋದು. ಹಾಗೆ ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ.